ಗುರುಜಿ, ಇನ್ನು ಗ್ರಹಣ ಯಾವ ಸಮಯದಿಂದ ಯಾವ ಸಮಯದಲ್ಲಿ ಕಾಣಿಸ್ಕೊಳ್ತಾ ಇದೆ? ಈಗ ಗುರುಜಿಯವರು ಹೇಳಿದ ಪ್ರಕಾರವಾಗಿ ಅದು ಒಂದು ಪ್ರಾಕೃತಿಕ ಕ್ರಿಯೆ ಅಷ್ಟೇ, ಅದಕ್ಕೆ ಭಯ ಪಡುವಂಥ ಆತಂಕ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಟ್ ಆ ಆತಂಕ ಹಿಂದಿನಿಂದಲೂ ಕೂಡ ಇದೆ. ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ದೇವಸ್ಥಾನಗಳೇ ಬಂದ್ ಆಗುತ್ತಲ್ಲ, ಈಗ ನಾವು ಯಾವ ಲೆಕ್ಕ ಅನ್ನುವಂಥ ರೀತಿಯಾಗಿ ಇದೆ. ಏನು ಹೇಳ್ತೀರಿ? ಈಗ ಗ್ರಹಣ ಪ್ರಾರಂಭ 9:57 ಪ್ರಾರಂಭ ಆಗುತ್ತೆ. 11 ಗಂಟೆ ಮಧ್ಯಕಾಲ ಅಂತ ನಾವು ಹೇಳ್ತೀವಿ. 1:26 ಗ್ರಹಣ ಮೋಕ್ಷ ಆಗ್ತದೆ. ಮೋಕ್ಷ ಅಂದರೆ ಬಿಡತ್ತೆ ಅಂತ ಲೆಕ್ಕ. ಈ ಒಂದು ಗ್ರಹಣ ಕಾಲದಲ್ಲಿ ನೀವು ಹೇಳ್ತಾ ಇದ್ದೀರಾ, ಗ್ರಹಣಕ್ಕೆ ಮುಂಚಿಂದನೂ ಭಯ ಇದೆ. ನಾವು ಭಯ ಇಲ್ಲ ಅಂತ ಹೇಳಿದ್ರು ಕೂಡ ಜನ ಒಪ್ಪೋದಿಲ್ಲ, ಅದು ಭಯ ಇದೆ ಅಂತ ಅವ್ರಿಗೆ. ಗ್ರಹಣ ಅಂದರೆ ಒಂದು ಪರ್ವಕಾಲ ಅನ್ನುವಂಥದ್ದು, ಒಂದು ಪ್ರಾಕೃತಿಕವಾಗಿ ನಡೆಯತಕ್ಕಂಥ ಸಾಮಾನ್ಯ ಕ್ರಿಯೆ. ಈಗ ಹಗಲು ರಾತ್ರಿ ಹೇಗೆ ಆಗತ್ತೆ, ಅದೇ ರೀತಿಯ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಪರಿಸರದಲ್ಲಿ ಸೌರಮಂಡಲದಲ್ಲಿ ಆಗ್ತಕ್ಕಂಥ ಒಂದು ಕ್ರಿಯೆ. ಆ ಗ್ರಹಣ ಯಾವಾಗಲೂ ಗ್ರಹಣಗಳಾಗ್ತಾನೆ ಇರುತ್ತೆ. ಈಗ ಎಲ್ಲ ಗ್ರಹಗಳ ಮೇಲೂ ಆಗ್ತಾ ಇರುತ್ತೆ. ನಮಗೆ ಕೆಲವೊಂದಷ್ಟು ಗೊತ್ತಾಗಲ್ಲ. ಸೂರ್ಯನ ಚಂದ್ರನ ವಿಶೇಷವಾಗಿ ಕೇಂದ್ರವಾಗಿ ಇಟ್ಟುಕೊಂಡು ನಾವು ಅವರನ್ನು ಗ್ರಹಣದ ಆಚರಣೆಯನ್ನು ನಾವು ಮಾಡ್ತೀವಿ. ಹಾಗೆ ಎಲ್ಲ ಗ್ರಹಗಳು ಕೂಡ ಎಲ್ಲ ಗ್ರಹಗಳ ಮೇಲೂ ಗ್ರಹಣಗಳು ಅಂದರೆ ಛಾಯೆಗಳು ಹಾಗೆ ಆಗ್ತದೆ ಸಾಮಾನ್ಯವಾಗಿ. ಈಗ ನಾವು ಚಂದ್ರಾಸ್ತ ಅಂತ ಹೇಳ್ತೀವಿ. ಚಂದ್ರಾಸ್ತ ಅಂದರೆ ಏನು? ಸೂರ್ಯನ ಹತ್ತಿರ ಹೋದಾಗ ನಾವು ಅಮಾವಾಸ್ಯೆ ಅಂತ ನಾವು ಹೇಳ್ತೀವಿ, ಅವಾಗ ಚಂದ್ರ ಅಸ್ತ ಆಗ್ತಾನೆ. ಯಾಕೆಂದರೆ ಸೂರ್ಯನ ಹತ್ತಿರ 13 ಡಿಗ್ರಿ ಹತ್ತಿರದಲ್ಲಿ ಹೋದಾಗ ಅವನು ಅಸ್ತ ಆಗ್ತಾನೆ. ಹಾಗೆ ಎಲ್ಲ ಗ್ರಹಗಳು ಅಸ್ತ ಆಗೋದು ನಾವು ಕೆಲವೊಂದಷ್ಟು ಒಂದೇ ಡಿಗ್ರಿಲಿ ಬಂದಾಗ ಅಥವಾ ಕೆಲವು ಸಮಯದಲ್ಲಿ ಅದು ನೆರಳು ಬಂದಾಗ ನಾವು ಅದಕ್ಕೆ ಪ್ರಾಕೃತಿಕವಾಗಿರ್ತಕ್ಕಂಥ ಕ್ರಿಯೆ ಸೌರಮಂಡಲದಲ್ಲಿ ಆಗ್ತಕ್ಕಂಥದ್ದು. ಇನ್ನು ಭಯ ಅನ್ನುವಂಥದ್ದು ಏಕೆ ಅಂತಂದರೆ ಭಯ ಒಂದು ನಮ್ಮಲ್ಲಿ ವಿಶೇಷವಾಗಿ ಒಂದು ಪಾಪ, ಒಂದು ಪುಣ್ಯ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು, ಒಂದು ನೆಗೆಟಿವ್ ಮತ್ತು ಒಂದು ಪಾಸಿಟಿವ್, ಧನಾತ್ಮಕ ಋಣಾತ್ಮಕ, ಈ ರೀತಿಯ ಎಲ್ಲ ಭಾಗವನ್ನು ಮಾಡಿ ವಿಂಗಡಣೆ ಮಾಡಿದ್ದಾರೆ. ವಿಂಗಡಣೆ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಈ ಒಂದು ಒಳ್ಳೆಯದು ಅಂತಂದರೆ ಅದಕ್ಕೆ ಶುಭ ಅಂತ ನಾವು ಹೇಳ್ತೀವಿ, ಕೆಟ್ಟದ್ದು ಅದು ಅಶುಭ ಅಂತ ನಾವು ಹೇಳ್ತೀವಿ. ಹಾಗೆ ಗ್ರಹಣ ಒಂದು ಪರ್ವಕಾಲ. ಈ ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಾಂತಿ ಹೀಗೆಲ್ಲ ಪರ್ವಕಾಲಗಳಲ್ಲಿ ಇದು ಒಂದು ಪರ್ವಕಾಲ. ಸಾಮಾನ್ಯವಾಗಿ ಸೂರ್ಯನ ಗ್ರಹಣ ಅಮಾವಾಸ್ಯೆ ದಿನ ಆಗ್ತಕ್ಕಂಥ, ಚಂದ್ರನ ಗ್ರಹಣ ಹುಣ್ಣಿಮೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಅದೊಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ರಾಹು ಕೇತುಗಳು ಸಮಾನಾಂತರ ಡಿಗ್ರಿಯಲ್ಲಿ ಬಂದಾಗ, ಈಗ ಕುಂಭದಲ್ಲಿ ಗ್ರಹಣ ಆದರೆ ಸಾಮಾನ್ಯವಾಗಿ ರಾಹುಗ್ರಸ್ತ ಆಗ್ತದೆ. ಅದೇ ಸಿಂಹದಲ್ಲಿ ಏನು ಗ್ರಹಣ ಆಯಿತು ಅಂತಂದ್ರೆ ಆವಾಗ ನಾವು ಕೇತುಗ್ರಸ್ತ ಅಂತ ಹೇಳ್ತೀವಿ. ಅಲ್ಲಿ ಕೇತು ಪರಿಸ್ಥಿತಿ ಆಗಿದೆ. ಹಾಗೆ ಗ್ರಹಗಳ ಚರ್ಯೆ ಒಂದು ಅದು ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ಚರ್ಯೆ. ಅದಕ್ಕೆ ವಿಶೇಷವಾಗಿ ನಾವು ಏನು ಅಂದರೆ ಒಂದು ಪರ್ವಕಾಲ ಅಂತ ಕನ್ಸಿಡರ್ ಮಾಡಬೇಕು. ಪರ್ವಕಾಲ ಅಂತಂದರೆ ಆ ಕಾಲದಲ್ಲಿ ವಿಷಹವೆಗಳು ಅಂದರೆ ಯಾವುದೇ ಒಂದು ಆಕಾಶಮಂಡಲದಲ್ಲಿ ಸೌರಮಂಡಲದಲ್ಲಿ ಏನೋ ವ್ಯತ್ಯಾಸ ಆದಾಗ, ಏನೋ ಆ ಸಮಯಕ್ಕೆ ಯಾವುದೇ ಗ್ರಹಗಳು ಅಡಚಣೆ ಆದಾಗ, ಸೂರ್ಯನ ಅಥವಾ ಚಂದ್ರನ ಬೆಳಕು ಭೂಮಿಗೆ ಆ ಶೈನಿಂಗು, ಆ ಒಂದು ರೇಸು ಭೂಮಿಗೆ ಬರುವಾಗ ಅಡಚಣೆ ಆದಾಗ ಅದೇನಾಗುತ್ತೆ, ಅದೇನೋ ಒಂದು ಸಮಸ್ಯೆಗಳು ಉಂಟಾಗ್ತದೆ ಅಂತ ನಾವು ಹೇಳ್ತೀವಿ. ಈಗೇನೋ ಒಂದು ಉದಾಹರಣೆ ಹೇಳ್ತೀವಿ, ನಾವು ಜಾತಕ ಮಾಡುವಾಗ ಬರ್ತ್ ಪ್ಲೇಸ್ ನಾವು ಕೇಳ್ತೀವಿ. ನಾವು ಕೇಳ್ತೀವಿ, ನಾವು ಇಲ್ಲಿ ಬೆಂಗಳೂರಲ್ಲಿ ಹುಟ್ಟಿದ್ದೀವಿ, ಮಧ್ಯಾಹ್ನ 12 ಗಂಟೆ ಅಂತ ನಮಗೆ ಹಗಲು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೂರ್ಯನ ಒಂದು ಶಾಖ ನಮ್ಮ ಮೇಲೆ ಇರುತ್ತೆ, ಆ ರೇಸ್ ನಮಗೆ ಬರ್ತಾ ಇರುತ್ತೆ. ಅದೇ ಬೇರೆ ನೀವು US ಅಲ್ಲಿ ಹುಟ್ಟಿದ್ರೆ ಆ ರಾತ್ರಿ ಈಗ 12 ಗಂಟೆಗೆ ಅಲ್ಕಂಡು ಅಲ್ಲಿ ಸೂರ್ಯನೇ ಇರೋದಿಲ್ಲ, ಆ ರೇಸು ಇರೋದಿಲ್ಲ. ಹಾಗೆ ಗ್ರಹಗಳ ಕಾರಕತ್ವ ಮತ್ತು ಗ್ರಹಗಳ ರೇಸು, ಗ್ರಹಗಳ ಒಂದು ಡಿಗ್ರಿಯನ್ನು ನಾವು ಕನ್ಸಿಡರ್ ಮಾಡಿ ಅಲ್ಲಿ ನೆಗೆಟಿವ್, ಪಾಸಿಟಿವ್, ಋಣಾತ್ಮಕ ಮತ್ತು ಧನಾತ್ಮಕ ಶಕ್ತಿಗಳನ್ನು ನಾವು ವಿಂಗಡಣೆ ಮಾಡ್ತಕ್ಕಂಥದ್ರಲ್ಲಿ ಒಂದು ಗ್ರಹಣವೂ ಕೂಡ ಒಂದು. ಈಗ ಅಮಾವಾಸ್ಯೆ ಅಂತ ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ, ಚಂದ್ರ ಇರಲ್ಲ ಅಸ್ತಾವತ್ತು ಕನ್ಸಿಡರ್ ಮಾಡ್ತೀವಿ, ಹಾಗೆ ಗ್ರಹಣವೂ ಕೂಡ ಒಂದು ಧಾರ್ಮಿಕ ಒಂದು ನಾವು ಚಿಂತನೆ ಮಾಡುವಾಗ ಅದು ಒಂದು ಗ್ರಹಣ ಪರ್ವಕಾಲ. ಪರ್ವಕಾಲಗಳ ದೇವಸ್ಥಾನಗಳನ್ನು ಯಾಕೆ ಮುಚ್ಚುತ್ತಾರೆ? ದೇವರಿಗೆ ಒಂದು ರೀತಿಯ ತೊಂದರೆ, ನಮಗೇನು ವಿಶೇಷ ಅಲ್ಲ ಅಂತ ಹೇಳ್ತೀವಿ. ದೇವರನ್ನು ನಾವು ಒಂದು ಭಾವನಾತ್ಮಕವಾಗಿ ಚಿಂತನೆ ಮಾಡುವಾಗ ಒಂದು ಪ್ರಾಕೃತಿಕವಾಗಿ ಒಂದು ಋಣಾತ್ಮಕ ಹವೆ ಉತ್ಪತ್ತಿ ಆಗ್ತದೆ. ಹೀಗೆ ಒಂದು ಉದಾಹರಣೆಗೆ ಹೇಳ್ತೀನಿ, ಹಾಲು ಒಂದು ದಿವಸ ಮಾತ್ರ ಇರುತ್ತೆ, 2 ದಿನ 3 ದಿನ ಹಾಲು ಇರೋದಿಲ್ಲ, ಹಾಳಾಗ್ಬಿಡ್ತದೆ. ಅದು ಹಾಳಾಗೋ ಮುಂಚೆ ನಾವು ಏನು ಮಾಡ್ತೀವಿ, ಹೆಪ್ಪಾಗ್ತೀವಿ, ಮೊಸರು ಮಾಡ್ತೀವಿ. ಮೊಸರು 2 ದಿನ ಇರುತ್ತೆ, ಅದು ಹಾಳಾಗೋ ಮುಂಚೆ ನಾವು ಅದನ್ನು ಬೆಣ್ಣೆ ಮಾಡ್ತೀವಿ, ಬೆಣ್ಣೆ ಹಾಳಾಗೋ ಮುಂಚೆ ತುಪ್ಪ ಮಾಡ್ತೀವಿ. ಹೀಗೆ ಅದಕ್ಕೆ ಸಂಸ್ಕಾರಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಹಾಗೆ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಹವಾಮಾನ ವೈಪರೀತ್ಯ ಆದಾಗ ಅದಕ್ಕೆ ಕೆಲವು ಸಂಬಂಧಗಳನ್ನು ನಾವು ಹೇಳ್ತೀವಿ. ಏಕೆಂದರೆ ಆ ಸಮಯದಲ್ಲಿ ನಾವು ಪೂಜೆ ಪುನಸ್ಕಾರ, ಹೋಮ, ಯಜ್ಞ, ಯಾಗಗಳನ್ನು ಕೆಲವೊಂದಷ್ಟು ನಾವು ನಿಷೇಧ ಅಂತ ಹೇಳ್ತೀವಿ, ಕೆಲವೊಂದಷ್ಟು ಆಚರಣೆ ಮಾಡಬೇಕು ಅಂತ ಹೇಳ್ತೀವಿ. ದೇವಸ್ಥಾನಗಳಲ್ಲಿ ಯಾಕೆ ನಾವು ಇದು ಮಾಡ್ತೀವಿ ಅಂತಂದ್ರೆ ಅಲ್ಲಿ ವಿಷದ ಹವೆ ಇರುತ್ತೆ. ಆ ಸಮಯ ಅಷ್ಟು ಪರ್ವಕಾಲ, ಅಷ್ಟು ಶುಭ ಕಾಲ ಅಲ್ಲ, ಮೂರ್ತ ಸಮಯ ಅಲ್ಲ, ಒಳ್ಳೆಯ ಸಮಯ ಅಲ್ಲ. ಆ ಸಮಯದಲ್ಲಿ ವಿಷಗಾಳಿಗಳು ಅಥವಾ ಯಾವುದೇ ಪ್ರಾಕೃತಿಕವಾಗಿ ದೋಷಗಳು ಪೂರಿತವಾಗಿರೋದ್ರಿಂದ ನಮ್ಮ ಮೇಲೆ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರೋದ್ರಿಂದ, ಪರಿಸರದಲ್ಲಿ ನಾವು ಇದ್ವಿ, ದೇವರು ಇದೆ, ದೇವಸ್ಥಾನ ಇರುತ್ತೆ, ಪೂಜೆನೂ ಇರುತ್ತೆ, ಪ್ರಾಕೃತಿಕವಾಗಿರ್ತಕ್ಕಂಥ ವಸ್ತುಗಳು ಇರ್ತವೆ ಅಲ್ವ. ಎಲ್ಲ ವಸ್ತುಗಳು ಹಾಲು ಮತ್ತೊಂದು ಇನ್ನೊಂದು ಇರ್ತದೆ, ಅದೆಲ್ಲ ನಾವು ತಿನ್ನಬಾರ್ದು, ಅದನ್ನು ಅಥವಾ ತುಳಸಿ ಹಾಕಿಡಬೇಕು, ಇಲ್ಲ ದ್ರವ್ಯ ಹಾಕಿಡಬೇಕು ಅಂತ ಹೇಳ್ತೀವಿ. ಹೀಗೆ ಅಂಥದ್ದೆಲ್ಲ ಮೈಲಿಗೆ ಆಗಿರೋದು. ಮೈಲಿಗೆ ಅಂದರೆ ಅಶುದ್ಧ ಅಂತ ಹೇಳಬೇಕು, ಇಲ್ಲ ಅದು ಶುದ್ಧೀಕರಿಸಬೇಕು ಅಂತ ಹೇಳಬೇಕು. ಆ ಸಮಯದಲ್ಲಿ ಮಾಡಬಾರ್ದು ಅನ್ನುವಂಥದ್ದು ನಾವು ಶಾಸ್ತ್ರ ನಿರ್ಣಯ. ಇದಕ್ಕೆಲ್ಲದಕ್ಕೂ ಮೂಲತಃ ಪಂಚಾಂಗ ನಮಗೆ ನಿರ್ಣಯ, ಪಂಚಾಂಗ ನಮಗೆ ಪ್ರಮಾಣ. ಪಂಚಾಂಗದ ಆಧಾರದ ಮೇಲೆ ಇವೆಲ್ಲ ನಾವು ಹೇಳಬೇಕಾಗತ್ತೆ. ಹೀಗೆ ಆ ಅಂಥ ವಿಶೇಷವಾಗಿರ್ತಕ್ಕಂಥ ಸಮಯದಲ್ಲಿ
ಅನುಷ್ಠಾನವನ್ನು ಮಾಡ್ಬೋದು ಅಂತೇಳಿ. ಅಂದರೆ ಕೆಲವು ಜಪ ಅನುಷ್ಠಾನಗಳ ಮಂತ್ರಸಿದ್ಧಿಗೋಸ್ಕರ ಮಾಡ್ತಾರೆ. ಮಂತ್ರಸಿದ್ಧಿ ಅಂದರೆ ಕೆಲವೊಂದಷ್ಟು ನಾವು ಅನುಷ್ಠಾನವನ್ನು ಸಿದ್ಧಿ ಮಾಡ್ಕೊಳ್ಳೋಕೆ, ಅದು ಯಶಸ್ಸಾಗೋಕ್ಕೆ ಮತ್ತು ಅದರಲ್ಲಿ ನಮಗೆ ಉನ್ನತಿಯನ್ನು ಹೊಂದೋದಕ್ಕೆ ಅಂಥ ಒಂದು ಜಪಾನುಷ್ಠಾನ ಮಾಡ್ಬೋದು ಅಂತ ಹೇಳ್ತೀವಿ. ಮತ್ತು ಕೆಲವು ರಾಶಿಗಳಿಗೆ ಗ್ರಹಣದ ದೋಷ ಇರೋವರಿಗೂ ಕೂಡ ದಾನ ಧರ್ಮಗಳನ್ನು ಕೊಡಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಆ ರಾಶಿಯಲ್ಲಿ ಸ್ಥಿತ ಆದವರಿಗೆ, ಆ ನಕ್ಷತ್ರದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಅವ್ರ ಮೇಲೆ ಪರಿಣಾಮ ಬೀರ್ತದೆ ಅಂತೇಳಿ. ಯಾಕೆಂದರೆ ಆ ನಕ್ಷತ್ರದ ಮೇಲೆ ಆ ಗ್ರಹಣಗಳ ಒಂದು ಘರ್ಷಣೆ ಆಗೋದ್ರಿಂದ, ಆ ಒಂದು ಸಮಾನಾಂತರ ಡಿಗ್ರಿಯಲ್ಲಿ ಪರ್ವಕಾಲಗಳು ಆ ಗ್ರಹಣ ಆ ಸಮಯದಲ್ಲಿ ಆಗೋದ್ರಿಂದ ಆ ರಾಶಿ ನಕ್ಷತ್ರಗಳಿಗೆ ಬರ್ತಕ್ಕಂಥ ರೇಸು ಏನು ಸೂರ್ಯನ ಸನ್ಶೈನ್ ಅಂತ ಹೇಳ್ತೀವಿ, ಆ ಸೂರ್ಯನ ಹೊಳಪು ಹೇಗೆ ಬರುತ್ತೆ ಹಾಗೆಲ್ಲ ಗ್ರಹಗಳ ಹೊಳಪು ಎಲ್ಲ ಶೈನಿಂಗು ನಮ್ಮ ಭೂಮಿ ಮೇಲೆ, ಪ್ರಕೃತಿ ಮೇಲೆ, ಜೀವಿಗಳ ಮೇಲೆ ಬೀಳ್ತದೆ. ಅಂತಹ ಒಂದು ಹೊಳಪು ಬೀಳುವಾಗ ನಮಗೇನೋ ಡಿಸ್ಟರ್ಬ್ ಆಗುತ್ತೆ, ಏನದರಲ್ಲಿ ವ್ಯತ್ಯಾಸ ಆಗ್ತದೆ. ಆಗ ನಮ್ಮ ಪ್ರಕೃತಿವಾಗ ವ್ಯತ್ಯಾಸ ಆಗುತ್ತೆ. ಪ್ರಕೃತಿವ ಮನುಷ್ಯನ ಮೇಲೆ, ಪ್ರಾಣಿಗಳ ಸಂಕುಲಗಳ ಮೇಲೆ ಎಲ್ಲ ಕೂಡ ವ್ಯತ್ಯಾಸ ಆಗೋದ್ರಿಂದ ಆ ವ್ಯತ್ಯಾಸ ಸಮಯವನ್ನು ನಾವು ಪರ್ವಕಾಲ ಅಂತೇಳಿ ಆ ಸಮಯದಲ್ಲಿ ಮಾಡಬಾರ್ದು, ಅಂದರೆ ಪೂಜೆಗಳನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಇನ್ನು ದರ್ಬೆ ಇಡುವಂಥ ಪದ್ಧತಿ ಇದೆ. ಆಗ ಮೈಲಿಗೆ ಆದಮೇಲೆ ಶುದ್ಧೀಕರಿಸೋದು ಹೇಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಅದು ದರ್ಬೆ ಇಡೋದು. ದರ್ಬೆಯಲ್ಲಿ ಏನಿದೆ, ದರ್ಬೆಯಲ್ಲಿ ಇದು ಧನಾತ್ಮಕ ಶಕ್ತಿಯನ್ನು ಹಿಡಿದುಕೊಳ್ಳುವಂಥದ್ದು, ಋಣಾತ್ಮಕ ಶಕ್ತಿಯನ್ನು ಅದನ್ನು ತಳ್ಳುವಂಥ ಶಕ್ತಿ ಆ ದರ್ಬೆಗಿದೆ. ಹಾಗಾಗಿ ದರ್ಬೆಯನ್ನು ಇಡ್ತಕ್ಕಂಥದ್ದು. ಮತ್ತು ತುಳಸಿ ಇಡೋ ಪದ್ಧತಿಗಳು ಪ್ರಾದೇಶಿಕವಾಗಿ ಕೆಲವು ಪ್ರದೇಶಗಳು ತುಳಸಿಯನ್ನು ಇಡ್ತಕ್ಕಂಥದ್ದು ಕೂಡ ಇದೆ. ಕೆಲವು ಜನ ಕೇಳ್ತಾರೆ, ನೀವು ತುಪ್ಪ ಒಗೆಯೋದಿಲ್ಲಲ್ಲ, ನೀವು ಅನ್ನ ಇದ್ದರೆ ಬಿಸಾಕಬೇಕು ಅಥವಾ ತಿನ್ನಬಾರ್ದು, ಗ್ರಹಣ ಸಮಯದಲ್ಲಿ ಏನು ಮಾಡಿದಿರುತ್ತೆ ಆಹಾರ ಪದಾರ್ಥ ತಿನ್ನಬಾರ್ದು ಅಂತ ನೀವು ಹೇಳ್ತೀರ, ತುಪ್ಪ ಯಾಕೆ ತಿನ್ನಬಾರ್ದು ಅಂತ ದಾರಿ ಎಲ್ಲರೂ ಬರೋ ಪ್ರಶ್ನೆ ಕೇಳಿದ್ರು. ತುಪ್ಪ ಹಾಳಾಗೋ ವಸ್ತು ಅಲ್ಲ, ಹಾಳಾಗೋ ವಸ್ತುವನ್ನು ಬಿಸಾಕಬೇಕು ಅಂತ ಹೇಳ್ತೀವಿ. ಹಾಳಾಗೋ ವಸ್ತುವನ್ನು ಬಿಸಾಕಬೇಕು,